ಅಂತಾರಾಜ್ಯ ಸುಲಿಗೆಕೋರನನ್ನು ಬಂಧಿಸಿ 5 ಲಕ್ಷ ರೂಪಾಯಿ ಮೌಲ್ಯದ 40 ಗ್ರಾಂ ಬಂಗಾರದ ಚೈನ್ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ತಿಳಿಸಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 30 ರಿಂದ 35 ವರ್ಷದ ಅಪರಿಚಿತ ವ್ಯಕ್ತಿಯೊಬ್ಬ ತಮ್ಮ ತಾಯಿಯವರನ್ನ ಬಾತ್ರೂಮಿನಲ್ಲಿ ಕುಡಿಹಾಕಿ 5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿಕೊಂಡು ಹೋಗಿದ್ದಾನೆ. ವಿಠಲ್ ನಗರದ ಡಾಕ್ಟರ್ ಚಂದ್ರಶೇಖರ್ ನಗಲಿಕರ್ ಅವರು ಮೇ 6, 2025ರಂದು ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ದೂರಿನನ್ವಯ ತಂಡವನ್ನ ರಚಿಸಿ ತನಿಖೆ ನಡೆಸಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಮುಳಹಳ್ಳಿಯ ಶಿವಕುಮಾರ್ ಅಲಿಯಾಸ್ ದಡಿಯ ಶಿವ ತಂದೆ ಕುಪ್ಪೇಸ್ವಾಮಿ ಎಂಬಾತನನ್ನು ವಶಕ್ಕೆ ಪಡೆದು 5 ಲಕ್ಷ ರೂಪಾಯಿ ಮೌಲ್ಯದ 40 ಗ್ರಾಂ ಬಂಗಾರದ ಚೈನ್ ಜಪ್ತಿಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಅನಿಸಬಹುದು ಇದೇನು ಒಂದು ಚೈನಿಗೋಸ್ಕರ ಪ್ರೆಸ್ ಮೀಟ್ ಕರೆದಿದ್ದೀವಿ ಅಂತ, ಬಟ್ ತುಂಬಾ ಸೂಕ್ಷ್ಮವಾಗಿರುವಂತಹ ಪ್ರಕರಣ. ಇದರಲ್ಲಿ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ವಿಠಲ್ ನಗರ ಒಬ್ಬರು ಹಿರಿಯ ಮಹಿಳೆ ಇರ್ತಾರೆ, ವಯಸ್ಸಾದ ಅಜ್ಜಿ ಇರ್ತಾರೆ. ಇದು ಪ್ರಕರಣ ಆಗಿದ್ದು ಆ್ಯಕ್ಚುಲಿ ಮೇದಲ್ಲಿ, ಲಾಸ್ಟ್ ಇಯರ್ ಮೇದಲ್ಲಿ ಆಗಿತ್ತು. ಈವ್ನಿಂಗ್ ಅರೌಂಡ್ ಬಿಟ್ವೀನ್ 8 to 10 ವೈದ್ಯರು ಇರ್ತಾರೆ. ವೈದ್ಯರು ಅವರು ಖಾಸಗಿ ಕ್ಲಿನಿಕ್ಗೆ ಹೋಗಿರ್ತಾರೆ. ಮನೆಯಲ್ಲಿ ಒಬ್ಬಂಟಿಯಾಗಿ ಅಜ್ಜಿ ಇರ್ತಾರೆ, ಅವ್ರ ತಾಯಿ. ಏನು ಒಬ್ಬನು ಆರೋಪಿ ಇದ್ದಾನೆ, ಆ ಮನೆಗೆ ಎಂಟ್ರ್ ಆಗ್ತಾನೆ. ಬಾಗಿಲು ಹಾಕಿರೋದಿಲ್ಲ. ಮನೆಗೆ ಎಂಟ್ರ್ ಆಗಿ ಅವರಿಗೆ ಕೈಕಾಲು ಕಟ್ಟಿ ಬಾತ್ರೂಮಲ್ಲಿ ಲಾಕ್ ಮಾಡಿ ಅವ್ರ ಮೈ ಮೇಲಿರುವ ಚಿನ್ನಾಭರಣವನ್ನು ದೋಚ್ಕೊಂಡೋಗಿರ್ತಾನೆ. ಸೊ ತುಂಬ ಗಂಭೀರವಾಗಿರುವ ಪ್ರಕರಣ ಆಗಿರುತ್ತು. ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ವಿ ಮತ್ತು ತಾಂತ್ರಿಕ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಅಂತಂದರೆ ಸುತ್ತಮುತ್ತಲಿನ ಎಲ್ಲ CCTVಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ವಿ. ನಮ್ಮ ಪರಿಶೀಲನೆ ನಂತರ ಕೆಲವು ಕುರುಗಳು ಸಿಕ್ಕಿದ್ವು. ಅದರಲ್ಲಿ ವಿಶೇಷವಾಗಿ ಪ್ರಶಂಸಿಸಬೇಕಾಗಿದ್ದು ಈಗಿನ ಏನು ಬ್ರಹ್ಮಪುರ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ಅವರ ಕ್ರೈಮ್ ಟೀಮ್ ಮತ್ತು ACP ಸೌತ್ ಈ ಒಂದು ಕಂಟಿನ್ಯೂಯಸ್ ಪರ್ಸಿವರೆನ್ಸ್ನಿಂದ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಬಂಧಿತನಾದವನ ಆರೋಪಿ ಹೆಸರು ಶಿವಕುಮಾರ್ ಅಲಿಯಾಸ್ ದಡಿಯಾ ಶಿವ ಅಂತ. ಬೇಸಿಕಲಿ ಅರೌಂಡ್ 35 years, ಮೂಲತಃ ಬೆಂಗಳೂರವನು. ಇವನ ಒಂದು ಅಪರಾಧ ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಅಂತಾರಾಜ್ಯ ಅಪರಾಧಿ ಇದ್ದಾನೆ ಇವನು. ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ವಿವಿಧ ರಾಜ್ಯಗಳಲ್ಲಿ ಇವನ ಮೇಲೆ ಅಪರಾಧಗಳಿದ್ದಾವೆ. ಮತ್ತು ಇನ್ನೊಂದು ಗಮನಿಸಬೇಕಾಗಿದ್ದಂತಂದರೆ ಇವನ ಮೇಲೆ ಬರೇ ರಾಬ್ರಿ, ದರೋಡೆ ಅಷ್ಟೇ ಅಲ್ಲ, ಮನೆಗಳತನ ಪ್ರಕರಣಗಳಿದ್ದಾವೆ, ವೆಹಿಕಲ್ ವಾಹನ ಕಳ್ಳತನ ಪ್ರಕರಣಗಳಿದ್ದಾವೆ, ಕೊಲೆ ಪ್ರಕರಣ ಇವನ ಮೇಲಿದೆ. ಮತ್ತು ಇವನನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಒಳಪಡಿಸಿದಾಗ ತಿಳಿದು ಬಂದಿರೋದೇನಂತಂದರೆ ಇವನ ಏನು ಹೆಂಡತಿ ಇದ್ದಾರೆ, ಬೇಸಿಕಲಿ ಶಿ ಈಸ್ ಫ್ರಮ್ ಗುಲ್ಬರ್ಗ, ಆಳಂದ್ ಅಲ್ಲಿ ಲೆಂಗ್ಟಿ ಗ್ರಾಮದವರಿದ್ದಾರೆ. ಸೊ ಅವರಿಗೆ ಭೇಟಿ ಆಗಲಿಕ್ಕೆ ಬಂದಿರ್ತಾನೆ. ಇನ್ನೊಂದು ಇದರಲ್ಲಿ ಗಮನಿಸಬೇಕಾಗಿದ್ದೇನಂತಂದರೆ ಕಲಬುರಗಿದಲ್ಲಿ ಮಾಡಿರುವಂಥ ಫಸ್ಟ್ ಅಫೆನ್ಸ್. ಆಮೇಲೆ ಚಿತ್ತೂರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರ್ತಾನೆ. ಬೇಲಲ್ಲಿ ಹೊರಗಡೆ ಬಂದು ಅವನ ಹೆಂಡತಿ ಜೊತೆ ಇಲ್ಲಿ ವಾಸಕ್ಕೆ ಬಂದಾಗ ಈ ಅಪರಾಧ ಮಾಡಿ ಹೋಗಿರ್ತಾನೆ. 1 week ಇಲ್ಲಿ ಇದ್ದಿರ್ತಾನೆ. ಆ ಟೈಮಲ್ಲಿ ಹಣಕ್ಕೆ ಏನು ಖರ್ಚಿಗೆ ಬೇಕಾಗಿರುತ್ತೆ ಆ ಟೈಮಲ್ಲಿ ಅಪರಾಧ ಮಾಡಿರ್ತಾನೆ. ಸೊ ವೆರಿ ರಿಮೋಟ್ ಎವಿಡೆನ್ಸ್ ಇತ್ತು ನಮಗೆ. ತುಂಬ ಕಠಿಣವಾದ ಪ್ರಕರಣ ಇತ್ತು. ಆದರೂ ನಮ್ಮ ತನಿಖಾ ಏನು ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಉತ್ತಮ ಒಂದು ಪತ್ತೆಯನ್ನು ಮಾಡಿದ್ದಾರೆ. ಇದೇ ರೀತಿ ತಾವು ನೋಡಿದ್ರಿ, ಕಳೆದ 1.5 ತಿಂಗಳ ಹಿಂದೆ ಒಬ್ಬನು ಪುಣೆಯಿಂದ ಮಹಾರಾಷ್ಟ್ರದಿಂದ ಟ್ರೈನ್ ಹತ್ತಿ ಕನ್ಯಾಕುಮಾರಿ ಹೋಗಬೇಕಾದ್ರೆ ಟ್ರೈನ್ ಟಿಕೆಟ್ ಇಲ್ಲದೆ ಆಕ್ಸಿಡೆಂಟಲ್ ಆಗಿ ಕಲಬುರಗಿದಲ್ಲಿ ಅಪರಾಧ ಮಾಡ್ತಾನೆ. ಅದರಲ್ಲೂ ಕೂಡ ನಮ್ಮ ಸ್ಟೇಷನ್ ಬಜಾರ್ದವರು ಆರೋಪಿಯನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ವಿ. ಸೊ ವಿ ಆರ್ ಟ್ರೈಯಿಂಗ್ ಬೆಸ್ಟ್. ಎಲ್ಲಿ ನಮಗೆ ಸಣ್ಣ ಪುಟ್ಟ ಕುರುಗಳಿದ್ರು ಅವುಗಳನ್ನು ಪತ್ತೆ ಮಾಡದೆ ಬಿಡ್ತಾ ಇಲ್ಲ. ಇದರಲ್ಲಿಯೂ ಕೂಡ ಈ ಆರೋಪಿಯನ್ನು ಬಂಧಿಸಲಾಗಿದೆ. ಇದರಲ್ಲಿ ಶ್ರಮಿಸಿದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಪ್ರಶಂಸನಾ ಪತ್ರಗಳನ್ನು ನೀಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಮೊನ್ನೆ ಮನೇಲಿದ್ದರು. ಅವ್ರದ್ದು ಏನು ಡಾಕ್ಟರ್ ಇದ್ದಾರೆ, ಅವರು ಪ್ರೈವೇಟ್ ಕ್ಲಿನಿಕ್ ಹೋಗಿದ್ದ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಒಬ್ಬರೇ ಇರ್ತಾರೆ. ಓನ್ಲಿ ರಾಬ್ರಿ ಮಾಡಿರೋಂಥದ್ದು, ಬೇರೆ ಏನು ಕಳ್ತನ ಮಾಡಿಲ್ಲ. ಅದು ಅವನು
ತಲೆನೇ ಹಾಕಿಲ್ಲ ಅವನು. ಅಜ್ಜಿನೇ ಟಾರ್ಗೆಟ್ ಮಾಡಿದಾನೆ. ಆ ಏನು ಟೈಮ್ ಇದೆ 8 to 10 ಅವರು ಕ್ಲಿನಿಕ್ ಹೋಗಿರ್ತಾರೆ, ಆ ಟೈಮಲ್ಲಿ ಇವ್ರ ಮನೇಲಿ ಒಬ್ಬರೇ ಇರ್ತಾರಂತ ಗಮನಿಸಿ ಆ ಟೈಮಲ್ಲಿ ಅಪರಾಧ ಮಾಡಿರೋಂಥದ್ದು. ಸೊ ಈಗ ನಾವು ಕಲೆ ಹಾಕಿದ ಪ್ರಕಾರ ನಿಯರ್ಲಿ 40ರಿಂದ 50 ಪ್ರಕರಣಗಳು ಇವ್ರ ಮೇಲೆ ಇದ್ದಾವೆ, ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾವೆ. ಹೆಚ್ಚಿನದಾಗಿ ರಾಬ್ರಿ, ದರೋಡೆ. ಇಲ್ಲಿ ಕಲಬುರಗಿಯಲ್ಲಿ ಇದು ಫಸ್ಟ್ ಅಫೆನ್ಸ್ ಮಾಡಿದ್ದಾನೆ, ಬೇರೆ ಕಡೆ ಇದ್ದಾನೆ. ಇತ್ತೀಚೆಗೆ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಜಿಗಣಿಯಲ್ಲಿ ಅರೆಸ್ಟ್ ಆಗಿದ್ದ ಅವನು. ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.